ಹರೇ ಕೃಷ್ಣ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ತುಂಬ ದಿನವೇ ಆಯಿತು ವ್ಲಾಗ್ ಹಾಕೋಕ್ಕೆ ಆಗಿರಲಿಲ್ಲ. ತುಂಬ ಬ್ಯುಸಿ ಇದ್ದೆ. ಹಾಗಾಗಿ ನೀವೆಲ್ಲರೂ ಹೇಗಿದ್ದೀರಾ ಅಂತ ಹೇಳಿ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಲಾಸ್ಟ್ ಸ್ಯಾಟರ್ಡೇ ನಮ್ಮ ಪೂಜೆಗೆ ನಾನು ಭೂತಪ್ಪನ ಮಾಡಿದ್ದೊಂದು ವೀಡಿಯೋ ಹಾಕಿದ್ದೆ. ಅದಾ ಇದೇ ದೇವಸ್ಥಾನ ಓಪನ್ ಆಗಿದ್ದು. ಆ ಟೈಮಲ್ಲಿ ನಾವು ಹೋಗೋಕ್ಕಾಗಿರಲಿಲ್ಲ. ಹೊಸದಾಗಿ ದೇವಿ ಶಿಲೆ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ರು. ನಾನು ಅವತ್ತು ಹೋಗೋಕ್ಕಾಗಿರಲಿಲ್ಲ ದೇವಸ್ಥಾನಕ್ಕೆ. ಅದಕ್ಕೆ ಸ್ಯಾಟರ್ಡೆ ಹೇಗಿದ್ದರೂ ಲೀವ್ ತೊಗೊಂಡಿದ್ನಲ್ಲ, ಹಾಫ್ ಡೇ ಹೋಗಿ ಅಭಿಷೇಕ ಮಾಡೋಕ್ಕೆ ಕೊಟ್ಟಿದ್ದರು ಅಮ್ಮ, ಹೆಸರು ಕೊಟ್ಟಿದ್ದರು. ಹಾಗಾಗಿ ಅವತ್ತೇ ಅಭಿಷೇಕ ಮಾಡಿಸಿದ್ವಿ. ಸಂಜೆ ಮಾಡಿಸಿದ್ವಿ, ಅದು ಬೆಳಗ್ಗೆ ಮಾಡಿಸಿದ್ಲ. ಸಂಜೆ ದೇವಿಗೆ ಅಭಿಷೇಕ ಮಾಡಿ ಅಲಂಕಾರ ಮಾಡಿದರು. ನಾನು ಮಾಡಲಿಲ್ಲ, ಅಕ್ಕಿ ಎಲ್ಲ ತೊಗೊಂಡು ಹೋಗಿದ್ದೆ ಇಲ್ಲಿಂದನೇ, ಸೀರೆ ಮಡ್ಲಕ್ಕಿ ಎಲ್ಲ. ಅದು ನೋಡಿ ಇವಾಗ ಮಾಡ್ತಿದ್ದಾರೆ ಅರ್ಚಕರು, ಪೂಜೆ ಮಾಡ್ತಾಯಿದ್ದಾರೆ. ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಸಾಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ರು. ಅವ್ರು ಮಂತ್ರ ಹೇಳ್ತಿದ್ರು, ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದನ್ನು ಟಿಪ್ಟೂರು, ಇದು ಟಿಪ್ಟೂರು ಇಂದಿರಾನಗರ 3ನೇ ಕ್ರಾಸು, ಅಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಶ್ರೀ ರೇಣುಕಾದೇವಿ ಎಲ್ಲಮ್ಮ ಅಂತ ಅಂದ್ಬಿಟ್ಟು ದೇವರು. ಇನ್ನೂ ಅಲ್ಲಿ ದೇವಸ್ಥಾನ ಓಪನಿಂಗ್ ಕರ್ಕೊಂಬಂದಿದ್ದು ದೇವ್ರುಗಳ್ನ ಕಳಿಸಿರಲಿಲ್ಲ, ಒಳಗಡೆನೇ ಇತ್ತು. ನೋಡಿ ಪೂಜೆ ಮಾಡ್ತಾ ಇದ್ದಾರೆ ಅರ್ಚಕರು. ನಾವು ಮುಂದೆ ಕೂತಿದ್ದೀವಿ. ಇದು ಹೊಸದಾಗಿ ದೇವಸ್ಥಾನ ಕಟ್ಟಿಸಿದ್ದು. ಹಳೇದಿತ್ತು ಇನ್ನೊಂದು, ಅದು ಇದು ಮಾಡಿಬಿಟ್ಟು ಹಾಳಾಗಿತ್ತು ಅಂತೇನೋ ಹೇಳ್ಬಿಟ್ಟು ಹೊಸದಾಗಿ ಕಟ್ಟಿಸಿದ್ರು. ಅರ್ಚಕರು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಸಖತ್ತು ಸಮಾಧಾನವಾಗಿ ಕೂತ್ಕೊಂಡು ಏನೂ ಗಡಿಬಿಡಿ ಇಲ್ಲದೆ ಪೂಜೆ ಮಾಡಿದ್ರು. ಅದಿಷ್ಟ ಆಯಿತು. ತುಂಬ ಚೆನ್ನಾಗಿತ್ತು. ಹೊರಗಡೆ ಕೂತಿದ್ರು ತುಂಬ ಜನ, ಇಲ್ಲಿ ಬರೀ ಲೇಡೀಸ್ ಅಷ್ಟೇ ಇದ್ವಿ. ಇನ್ನು ಉಳ್ಕೆ ಎಲ್ಲ ಹೊರಗಡೆ ಕೂತಿದ್ರು. ಪ್ರಸಾದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಚಿತ್ರಾನ್ನ ಮತ್ತು ಹೆಸರು ಕಾಳು ಕೋಸಂಬರಿ, ಆಮೇಲೆ ಅಮ್ಮ ಹೋಳ್ಗೆ ಮಾಡಿದರು ದೇವ್ರಿಗೆ ನೈವೇದ್ಯಕ್ಕೆ ಅಂದ್ಬಿಟ್ಟು. ಅದ್ರ ಜೊತೆಗೆ ಸ್ವಲ್ಪ ಪೊಂಗಲ್ಲು, ಸ್ವಲ್ಪ ಅದೇ ಎಲ್ಲರೂ ಸೇರಿ ಸ್ವಲ್ಪ ಮಾಡಿದ್ವಿ, ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು. ನಾನು ಇಲ್ಲಿಂದ ಹೋಗೋ ಅಷ್ಟೊತ್ತಿಗೆ 4 ಗಂಟೆ ಆಗಿತ್ತು. ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿದರು. ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಅವ್ರಿಗೆ. ಮಾಡಿಬಿಟ್ಟು ಎಲ್ಲ ಮಾಡಿಕೊಂಡು ಪೂಜೆಗೆ ತೊಗೊಂಡು ಬಂದ್ವಿ. ಇದು ಪೂಜೆ ಮುಗಿಸ್ಕೊಂಡು ನಾವು ಗಣೇಶ ಜಾತ್ರೆಗೆ ಹೋಗಿದ್ವಿ. ಅದು 2 ವೀಡಿಯೋನೂ ಇದೆ ಇದರಲ್ಲಿ, ಒಂದು ಚೆಕ್ ಮಾಡಿ. ತುಂಬ ಚೆನ್ನಾಗಿತ್ತು ಗಣೇಶ ಜಾತ್ರೆನೂ ಅಷ್ಟೇ. ಟಿಪ್ಟೂರು ಫೇಮಸ್ ಅದು. ಗಣೇಶ ಇಡೋದಕ್ಕಿಂತ ಬಿಡೋದೇ ಫೇಮಸ್ ಅಲ್ಲಿ. ಎಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಯಾವರು ಇವರು ಅಂತಲ್ಲ, ಬೇರೆ ಬೇರೆ ಊರಿಂದೆಲ್ಲ ಬಂದಿರ್ತಾರೆ. ಸೆಲೆಬ್ರೇಷನ್ ಚೆನ್ನಾಗಿರುತ್ತೆ ಗಣೇಶಂದು. ಇದು 48 ಹೋಮ ಮಾಡಿದಾರಂತೆ. 48 ದಿನ ಯಾರು ನಾನ್ ವೆಜ್ ಮಾಡೋ ಹಾಗಿಲ್ಲ. ಇಡೀ ಏರಿಯಾನೇ ಕಂಡೀಷನ್ ಆಗಿದೆ. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು. ಓಪನಿಂಗಿಗೆ ನಾನು ಹೋಗೋಕ್ಕಾಗಿರಲಿಲ್ಲ, ಆದರೆ ಭೂತಪ್ಪ ಮಾಡಿದ್ವಲ್ಲ ಪೂಜೆ, ಆವಾಗ ಹೋಗಿದ್ದೆ. ಅದು ಮುಗಿಸ್ಕೊಂಡು ನಾನು ಬಂದುಬಿಟ್ಟಿದ್ದೆ. ಅಮ್ಮನ ದರ್ಶನ ಮಾಡೋಕ್ಕೂ ಆಗಿರಲಿಲ್ಲ ಆವತ್ತು. ಬಟ್ ಇವತ್ತು ಹೋದಾಗ ತುಂಬ ಖುಷಿಯಾಯಿತು. 1 1/4 ಅವರ್ ಆಯಿತು ಪೂಜೆ ಎಲ್ಲ. ಇವರಿಬ್ಬರು ತರಲೆಗಳು ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಸಖತ್ ಇಷ್ಟ ಆಯಿತು. ನೀವು ಒಮ್ಮೆ ದರ್ಶನ ಮಾಡಿ, ನಿಮಗೂ ಆ ದೇವಿ ಒಳ್ಳೇದು ಮಾಡಲಿ, ಆಶೀರ್ವಾದ ತೊಗೊಳ್ಳಿ. ಎಲ್ರಿಗೂ ನೋಡ್ತಾರೆ, ಎಲ್ರಿಗೂ ಒಳ್ಳೇದು ಮಾಡಲಿ ಅಮ್ಮ. ತಾಯಿ ಅಂದರೆ ಹಾಗೆ ಅಲ್ವಾ, ಬೇರೆಯವ್ರ ಥರ ಅಲ್ಲ. ಅಮ್ಮ ಎಲ್ಲದನ್ನು ಕ್ಷಮಿಸ್ತಾಳೆ, ಹರಿಸ್ತಾಳೆ. ಹಾಗೆ ದೇವರು ನಿಮಗೆ ಹಾಗೆ ಮಾಡಲಿ. ಇದು ಇವಾಗ ಅಭಿಷೇಕ ಎಲ್ಲ ಆದಮೇಲೆ ದೇವಿಗೆ ಅಲಂಕಾರ ಮಾಡ್ತಾಯಿದ್ರು, ಸೀರೆ ಎಲ್ಲ ಉಡಿಸಿ. ನಮಗೆ ನೀವು ತಂದಿರೋ ನೈವೇದ್ಯನ ಪ್ಲೇಟಿಗೆ ಬಾಳೆ ಎಲೆ ಕೊಟ್ಟಿದ್ದಾರೆ, ಅದಕ್ಕೆ ಜೋಡಿಸ್ಬಿಟ್ಟು ಕೊಡಿ. ಒಳಗಡೆ 2 ಎಡೆ ಕೊಡಬೇಕಿತ್ತು. ಇಲ್ಲಿ ಹೊರಗಡೆ 3 ದೇವರಿತ್ತು. ಆ 3 ದೇವ್ರಿಗೂ ನೀವು ಜೋಡಿಸ್ಬಿಟ್ಟು ರೆಡಿ ಮಾಡಿರಿ, ಅಷ್ಟೊತ್ತಿಗೆ ನಾವು ದೇವ್ರಿಗೆ ಅಲಂಕಾರ ಮಾಡ್ಕೋತೀವಿ ಅಂತ ಹೇಳಿದ್ರು. ಹೂವು ತಂದು ಸೀರೆ ಮಡ್ಲಕ್ಕಿ ಎಲ್ಲ ಒಳಗಡೆ ಕೊಟ್ಬಿಟ್ಟು, ಇವರು ನನ್ನ ಸಿಸ್ಟರ್, ನೀವು ನೋಡಿರ್ತೀರಿ ಹಳೆ ವಿಡಿಯೋದಲ್ಲಿ, ಇಬ್ಬರು ಸೇರಿಬಿಟ್ಟು ಜೋಡಿಸ್ಕೋತಾ ಇದ್ವಿ. ಜೋಡಿಸ್ಬಿಟ್ಟು ಕೊಟ್ವಿ, ಬೇಗ ಬೇಗ ಆಗಲಿ ಅಂತ ಅಂದ್ಬಿಟ್ಟು. ಎಲ್ಲ ಸಣ್ಣ ಎಲೆ ಬೇರೆನಾ ಗೊತ್ತಾಗಿಲ್ಲ, ಅಲ್ಲಿ ಎಲೆ ಇರುತ್ತೆ ಅಂದ್ಕೊಂಡು ಹೋದ್ವಿ. ನಾವು ತೊಗೊಂಡೋಗಿದ್ದು 1-2 ಎಲೆ, ಅದರಲ್ಲೇ ಸ್ವಲ್ಪ ಕಟ್ ಮಾಡಿ ಇದು ಮಾಡಿದ್ದಾಯಿತು. ಇದು ಭೂತಪ್ಪ ಇದರಲ್ಲಿ ಮಾಡಿದ್ವಲ್ಲ ನಾವು, ಅದು ಅಂದರೆ ಅದು ಕಲ್ಲಲ್ಲಿತ್ತು. ಇದು ಅಕ್ಷತೆ ಕೊಟ್ಟರು, ಎಲ್ಲರೂ ಸಂಕಲ್ಪ ಮಾಡ್ಕೊಳ್ಳೋಕ್ಕೆ ಕೊಡಿ ಅಂತ. ನಾನು ಮುಂದೆ ನಿಂತಿದ್ದೆ, ಹಾಗೆ ನನಗೆ ಕೊಟ್ಟರು. ನಾನು ಎಲ್ರಿಗೂ ಕೊಟ್ಬಿಟ್ಟು ಆಮೇಲೆ ಮತ್ತೆ ಸಂಕಲ್ಪ ಮಾಡ್ಕೊಂಡು, ಏನು ಅಂದ್ಕೊಂಡ್ರೆ ಏನಾದರೂ ಕೇಳಿಕೊಂಡು ದೇವಿನ ಸಂಕಲ್ಪ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ವಾಪಸ್ ಅಕ್ಷತೆ ಇಸ್ಕೊಂಡು ದೇವಿಗೆ ಹಾಕಕ್ಕೆ ಹೇಳ್ತಾರೆ. ಒಬ್ಬರೇ ಎಲ್ಲರೂ ಹಾಕಕ್ಕೆ ಕೊಡಲಿಲ್ಲ, ನೀವೇ ಇಸ್ಕೊಂಡು ಒಬ್ಬರೇ ಹಾಕಿ ಅಂತ ಹೇಳಿದ್ರು. ಎಲ್ರಿಗೂ ಬಂದವ್ರು ಎಲ್ರಿಗೂ, ಬರೀ ನಾವು ಯಾರು ಅಭಿಷೇಕ ಮಾಡಿಸಿರ್ತೀವೋ ಅವರಷ್ಟೇ ಅಲ್ಲ, ಯಾರು ಬಂದಿದ್ರು ಎಲ್ರಿಗೂ ಕೊಟ್ವಿ. ಹೊರಗಡೆ ಇದ್ದವ್ರು ಬರಲಿಲ್ಲ ಆ್ಯಕ್ಚುಲಿ, ಒಳಗಡೆ ಇದ್ದವ್ರು ಮಾತ್ರ. ಅದು ಚಿಕ್ಕದಿತ್ತು ದೇವಸ್ಥಾನ. ಅದು ಅಲ್ಲದೆ ಆ ಕಡೆ ಈ ಕಡೆ ಎಕ್ಸ್ಟ್ರಾ ದೇವ್ರುಗಳು ಬೇರೆ ಇಟ್ಟಿದ್ರು. ಹಾಗಾಗಿ ಸ್ವಲ್ಪ ಜನ ಅಷ್ಟೇ ಒಳಗಡೆ ಇದ್ದಿದ್ದು.
ಅವರೇನೆ ನಾವು ಹಾಕಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಎಲ್ಲರೂ ಗ್ರೀನು, ಯೆಲ್ಲೋ, ರೆಡ್ ತೊಗೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ನಾನು ಪಿಂಕ್ ಚೂಸ್ ಮಾಡ್ಕೊಂಡು ಹೋಗಿದ್ದೆ. ಚೆನ್ನಾಗಿ ಸ್ಯಾರಿ ಎಲ್ಲ ಉಡಿಸಿದ್ರು, ಚೆನ್ನಾಗಿ ಕಾಣಿಸ್ತಿತ್ತು. ಅಮ್ಮ ಕೂಡ ನೋಡಿ ಅಕ್ಷತೆ ಸಂಕಲ್ಪ ಮಾಡ್ಕೊಂಡಿದ್ದು ಅಕ್ಷತೆ ಹಾಕ್ಬಿಟ್ಟು ನಾನು ಬಂದೆ. ಈಗ ಮಹಾಮಂಗಳಾರತಿ ಮಾಡ್ತಾರೆ. ನೀವು ತೊಗೊಳ್ಳಿ, ಆಶೀರ್ವಾದ ತೊಗೊಳ್ಳಿ ಅಮ್ಮನ ಹತ್ರ. ಮಹಾಮಂಗಳಾರತಿ ನೋಡಿ ಖುಷಿ ಆಯಿತು. ದೇವಿ ಅಲಂಕಾರ ಮಾಡಿದ್ದೆಲ್ಲ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂಥೇಳಿ. ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ತುಂಬ ದಿನ ಆಯಿತು ವೀಡಿಯೋಸ್ ಹಾಕಿ, ಎಷ್ಟೊಂದು ವೀಡಿಯೋಸ್ ಇದೆ, ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ, ಲ್ಯಾಬಲ್ಲೂ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಜೊತೆಗೆ ನಾವು ಇದಕ್ಕೆ ಹೋಗಿದ್ವಿ, ಮಂತ್ರಾಲಯಕ್ಕೆ ಹೋಗಿದ್ವಿ, ಅದು ವೀಡಿಯೋಸ್ ಇದೆ, ಅದನ್ನು ಹಾಕೋಕ್ಕಾಗಿಲ್ಲ. ಫುಲ್ ಬ್ಯುಸಿ ಇದೆ. ಇದು ಆಗಲೇ ಲಾಸ್ಟ್ ವೀಕ್ ಆಗಿರೋದು, ನಾನು ಇವಾಗ ಹಾಕ್ತಾಯಿದ್ದೀನಿ ಇಲ್ಲಿ. ಸಾರಿ ಫಾರ್ ದ ಲೇಟ್. ನೋಡಿ ತುಂಬ ಚೆನ್ನಾಗಿ ಪೂಜೆ ಮಾಡೋದು, ಸಖತ್ತು. ಅದಕ್ಕೆ ಹೇಳೋದು ಪೂಜೆ ಮಾಡೋರಿಗೆ ತಾಳ್ಮೆ ಜಾಸ್ತಿ ಅಂತ. ಪಾಪ ಒಂದೇ ಸಮ ಮಂತ್ರ ಹೇಳ್ತಾನೆ ಇದ್ರು, ಬಿಡುವು ತೊಗೊಳ್ದಿರ. ಅದು ಹೇಗೆ ಇದಾಗ್ತಿತ್ತೋ ಗೊತ್ತಿಲ್ಲ, ಗಂಟ್ಲು ಕೂಡ ಒಣಗಿಸ್ಕೊತಿಲ್ಲ. ನಾವು ಸ್ವಲ್ಪ ವಾಯ್ಸ್ ಓವರ್ ಕೊಟ್ಬಿಟ್ರೆ ವಾಯ್ಸ್ ಕಿರಿಕಿರಿ ಅನಿಸುತ್ತೆ. ಆ ದೇವರೇ ಶಕ್ತಿ ಕೊಡ್ತಾರೆ ಅನಿಸುತ್ತೆ ಅವ್ರಿಗೆಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ, ಸಖತ್ತು ಖುಷಿ ಆಯಿತು. ಈ ಥರ ಮಾಡೋರು ಸಿಗೋದೇ ಅಪರೂಪ. ಎಲ್ಲ ಸುಮ್ಮನೆ ಬಡಬಡ ಅಂದ್ಬಿಟ್ಟು ಮಾಡಿ ಕಳಿಸ್ಬಿಡ್ತಾರೆ. ನಾವೇ ಎಷ್ಟೋ ಚೆನ್ನಾಗಿ ಪೂಜೆ ಮಾಡ್ತೀವೇನಪ್ಪ ಅನಿಸುತ್ತೆ. ಬಟ್ ಈ ಅರ್ಚಕರು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು, ಖುಷಿ ಆಯಿತು. ನಮ್ಮೆಲ್ರಿಗೂ ಹರಿಸಿದ್ರು, ಅದೊಂದು ಖುಷಿ ಆಯಿತು. ಮಹಾಮಂಗಳಾರತಿ ಎಲ್ಲ ತೊಗೊಂಡಾದ್ಮೇಲೆ ನಾವು ಮನೆಯಿಂದ ತುಪ್ಪದ ಬತ್ತಿ ತೊಗೊಂಡು ಬಂದಿದ್ವಿ. ಅದು ಹಚ್ಬಿಟ್ಟು ಬೆಳಕು ಕೊಡಿ ಅಂತ ಹೇಳ್ಬಿಟ್ಟು ಕೊಟ್ವಿ. ಪಾಪ ಅದನ್ನು ಪೂಜೆ ಮಾಡಿಕೊಟ್ರು. ನೋಡಿ ಈ ಕಡೆ ಲೆಫ್ಟ್ ಸೈಡಲ್ಲಿ ಒಂದು ಪೂಜೆ ಮಾಡ್ತೀರಲ್ಲ, ಅಲ್ಲಿ ಹುತ್ತ ಇತ್ತು ಮೊದಲು. ಅದು ಈಗಲೂ ಇದೆ ಸೈಡಲ್ಲೇ, ಅದು ಕಾಣಿಸಲ್ಲ, ಸೈಡಲ್ಲಿದೆ. ಅದಕ್ಕೆ ನೋಡಿ ಅದು ಬೆಳಕು ಕೊಟ್ಟರು. ನಾವೊಂದು ಸಲ ನಮ್ಮ ಕೈಯಾರೇ ದೇವ್ರಿಗೆ ಆರತಿ ಮಾಡೋಣ ಅಂತ ನಾನೊಂದು ಸಲ ಮಾಡಿಬಿಟ್ಟು ಇಲ್ಲಿ ಉಳ್ಕೆ ಹೊರಗಡೆ ಇದ್ದಿದ್ದ ದೇವ್ರುಗಳಿಗೂ ಆರತಿ ಮಾಡಿದ್ವಿ. ನಮ್ಮ ಸಿಸ್ಟರು, ನಮ್ಮ ಎಲ್ಲರೂ ಆರತಿ ಮಾಡಿದ್ವಿ. ಅದಾದಮೇಲೆ ಹೊರಗಡೆ ನಮ್ಮ ಇದನ್ನ ಪ್ರಸಾದ ಹಂಚೋಕ್ಕೆ ಶುರು ಮಾಡಿದ್ರು. ಅಂದರೆ ಬಂದಿರೋರಿಗೆಲ್ಲ ನಾವು ಮಾಡಿದ್ವಲ್ಲ ಪ್ರಸಾದ ಎಲ್ಲ ಹಂಚ್ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗೋಣ ಅಂತ. ಅದು ಮುಗಿಸ್ಕೊಂಡು ನಾವು ಗಣೇಶ ಜಾತ್ರೆಗೆ ಹೋಗಿದ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅಮ್ಮ. ನೀವು ದರ್ಶನ ಮಾಡ್ಕೊಳ್ಳಿ, ಆರತಿ ತೊಗೊಳ್ಳಿ. ಅದಾದಮೇಲೆ ಪ್ರಸಾದ ಕೊಡ್ತಾಯಿದ್ರು ಎಲ್ರಿಗೂ. ಅಂದರೆ ಜಾಸ್ತಿನೇ ಮಾಡಿದ್ವಿ, ಆದರೆ ನಮಗೆ ಸಿಗಲಿಲ್ಲ. ಅಲ್ಲಿ ಏನು ದೇವ್ರಿಗೆ ನೈವೇದ್ಯ ಇಟ್ಟಿದ್ವೋ ಅದಷ್ಟೇ ನಮಗೆ ಸಿಕ್ಕಿದ್ದು. ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದ್ರು. ಟೇಸ್ಟ್ ಮಾಡಿಲ್ಲ, ಏನೂ ಇಲ್ಲ. ಹಾಗೆ ಅದೇ ದೇವ್ರ ಪ್ರಸಾದ ನಾವು ಹೆಂಗೆ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ, ಅದಕ್ಕೆ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಸಣ್ಣ ಪುಟ್ಟ ಸೆಲ್ಫಿ ತೊಗೊಂಡ್ವಿ. ಮುಗಿಸ್ಕೊಂಡು ಗಣಪತಿ ಜಾತ್ರೆಗೆ ಹೋದ್ವಿ. ಅದು ವಿಡಿಯೋ ಇದೆ, ಹಾಗೆ ಹಾಕಿದ್ದೀನಿ, ಒಂದು ಸಲ ನೋಡಿ. ಇದು ಅರ್ಚಕರಿಗೆ ದಕ್ಷಿಣೆ ಕೊಟ್ಬಿಟ್ಟು ನಮಸ್ಕಾರ ಮಾಡ್ಕೋತಾ ಇದ್ದೀವಿ. ಅದನ್ನು ವೀಡಿಯೋ ಮಾಡಿದೆ. ನೀವು ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಹೊರಟ್ವಿ. ಅದು ಹಾಗೆ ಹಾಕಿದ್ದೀನಿ ವಿಡಿಯೋ ಗಣಪತಿ ಜಾತ್ರೆದು. ನೋಡಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್. ಇದು ನಮ್ಮ ಇದನ್ನ ಹೆಂಗೆ ಕೂತಿದ್ದಾರೆ ನೋಡಿ ಪಾಪ. ಎಲ್ಲದು 3 ಇತ್ತು. 3 ಪ್ರಸಾದನೂ ಅವರೇ ಡಿಸ್ಟ್ರಿಬ್ಯೂಟ್ ಮಾಡಬೇಕಿತ್ತು. ನಾವು ಯಾರೂ ಹೋಗಲೇ ಇಲ್ಲ, ಹತ್ರಕ್ಕೂ ಹೋಗಲಿಲ್ಲ. ಆಮೇಲೆ ಇನ್ನೊಬ್ರು ಯಾರೋ ಅಲ್ಲಿದ್ದು ಅಣ್ಣ ಜಾಯಿನ್ ಆದರು. ಅವರೇ ಕೊಡೋಕ್ಕೆ ಶುರು ಮಾಡಿದ್ರು. ಅವರು ಸೇರ್ಕೊಂಡು ಕೊಡೋಕ್ಕೆ ಶುರು ಮಾಡಿದ್ರು. ಒಂದೇ ಪ್ಲೇಟಿಗೆ 3 ಹಾಕ್ತಾಯಿದ್ದ, ಸ್ವಲ್ಪ ಅಂದ್ಕೊಂಡು. ಆದರೆ ಖಾಲಿ ಆಯಿತು. ಅದೊಂದು ಖುಷಿ ಆಯಿತು. ಉಳಿಬಾರ್ದು, ಏನೇ ಆಗಲಿ ಉಳಿದ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ಖಾಲಿ ಆಗಿದ್ದೊಂದು ಸಖತ್ತು ಖುಷಿ ಆಯಿತು. ಥ್ಯಾಂಕ್ ಯು.
left me speechless. Oh, the most beautiful fireworks light up the sky. The colorful dance is so beautiful that it makes me want to fly. In the midst of darkness, they paint a bright light. The most